ನಮಸ್ಕಾರ ರೈತ ಬಾಂಧವರೇ. ನಾನು ಇವತ್ತು ತೆಲಂಗಾಣ ಡಿಸ್ಟ್ರಿಕ್ಟು ಮತ್ತು ನಮ್ಮ ಚಿಟ್ಟಿಯಾಲ ಮಂಡಲ್ ಇಲ್ಲಿ ನಮ್ಮ ಉಪೇಂದ್ರ ರೆಡ್ಡಿ ಅಂತ, ಅಂದರೆ ಮೋಸ್ಟ್ ಯಂಗ್ ಫಾರ್ಮರು ಮತ್ತು ಎಜುಕೇಟೆಡ್, ಹೈಲಿ ಎಜುಕೇಟೆಡ್ಡು. ಆಮೇಲೆ ಅವರು ಈಗ ನನಗೆ ಹೋದ ವರ್ಷ ಅಂದರೆ ಏನೋ ಕ್ರಾಪ್ ಪ್ರಾಬ್ಲಮ್ಗಳಾಗ್ತಾಯಿದೆ ಈ ಥರ ಹೇಳಿ ಒಂದು ಸರಿ ಕರೆಸಿದ್ರು. ನಾನು ಅದಾದಮೇಲೆ ನಾನು ಇಲ್ಲಿಗೆ ಬಂದಿದ್ದೆ ಒಂದು ಸರಿ. ಬಂದು ಅವ್ರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ, ಈ ಥರ ಎಲ್ಲ ಇದನ್ನು ಈ ಥರ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ಮೇಲೆ, ಇದು ಇವತ್ತು ಡೇಟ್ ಎಷ್ಟು ನಿಮ್ಗೆ ಗೊತ್ತಲ್ವಾ, 20ನೇ ತಾರೀಕು ನವಂಬರು 2025. ಈ ಡೇಟು ನಾನು ಇಲ್ಲಿ ಬಂದು ಖುದ್ದಾಗಿ ಅವ್ರದ್ದು ಕ್ರಾಪ್ ಹತ್ರನೇ ಇದ್ದೀನಿ. ಈ ಕ್ರಾಪು ನೀವು ನೋಡ್ಬೋದು, ಒಂದು ಹುಳನೂ ಎತ್ತು ಬಿಸಾಕಲಿಲ್ಲ ಅವರು. ಅಂದರೆ ಒಂದೇ ಒಂದು 1/4% ಅಷ್ಟು ನೀರು ತೊಗೊಂಡೆ, ಅಂದರೆ ಚಿಗುರು ಸೊಪ್ಪನ್ನು ತಿಂದಿರೋದು ಬಂದಿರ್ಬೋದು. ಅದು ಬಿಟ್ಟರೆ ಸುಣ್ಣಕಟ್ಟು ಬೇರೆ ಇದು ಏನೂ ಇಲ್ಲ. ಆಮೇಲೆ ಅವರು ಈಗ ಮನೆ ಕ್ಲೀನ್ ಮಾಡಬೇಕಾದ್ರೆ ಏನಾಗುತ್ತೆ, ನೆಲಕ್ಕೆ ಬ್ಲೀಚಿಂಗ್ ಪೌಡ್ರ್ ಹಾಕ್ತಾರೆ, ಒಂದು ದಿವಸ ಬಿಡ್ತಾರೆ, ಎಲ್ಲ ಕ್ಲೋಸ್ ಮಾಡ್ತಾರೆ ಸುತ್ತ ಗೋಣಿ ಚೀಲ ಹಾಕಿ. ಅದಾದ ನಂತರ ಮನೆಯನ್ನೆಲ್ಲ ತೊಳೆದು ಆಚೆ ಬಿಡ್ತಾರೆ ನೀರನ್ನ. ಅದಾದಮೇಲೆ ಜರ್ಮಿಟಾಲ್ ಒಂದು ಸರಿ ಹೊಡಿತಾರೆ. ಇನ್ನೇನು ಹುಳ ನಾಳೆ ಬರ್ತದಂಗೆ ಸಿರಿಫೈಟರ್ ಹೊಡ್ಕೊಳ್ತಾರೆ. ಇದು ಅವರು ಪ್ರಾಕ್ಟೀಸ್ ಮಾಡ್ತಾರೆ ಅದು ಮನೆ ಡಿಸ್ಇನ್ಫೆಕ್ಷನ್ಗೆ. ಇನ್ನು ಹುಳ ಬಂದ ಮೇಲೆ ಅಂದರೆ ಚಾಕಿ ಅವರೇ ಕಟ್ಕೊಳ್ತಾರೆ, ಯಾಕಂದರೆ ಇಲ್ಲಿ ಚಾಕಿ ಸೆಂಟ್ರ್ ಇಲ್ಲ, ಅವ್ರು ಒಬ್ಬರದೇ ತೋಟ ಇದೆ ಈ ಊರಲ್ಲಿ. ಅದಕ್ಕೋಸ್ಕರ ಅವ್ರು ಒಬ್ಬರದೇ ತೋಟ ಇರೋದ್ರಿಂದ ಚಾಕಿ ಪಾಪ ಅವರೇ ಮಾಡ್ಕೊಬೇಕು. ಆಮೇಲೆ ಸೊಪ್ಪು ಸಾಲದೇ ಇದ್ರೂ ಸಿಗೋದೂ ಇಲ್ಲ ಅವ್ರಿಗೆ, ತುಂಬ ದೂರ ಹೋಗಬೇಕು. ಅದಕ್ಕೆ ಕಡಿಮೆ ಚಾಕಿ ಮಾಡ್ಕೊಳ್ತಾರೆ. ಆ ಚಾಕಿ ರೂಮಲ್ಲೇ ಅದನ್ನೇ ಮಾಡೋದು, ಅದೆಲ್ಲ ನಾವು ಒಂದು ಸರಿ ಬಂದೆಲ್ಲ ಹೇಳ್ಕೊಟ್ಟಿದ್ದೀವಿ ಲಾಸ್ಟ್ ಟೈಮು, ಮಾಡಿಕೊಡ್ತಾರೆ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಪ್ರತಿ ಜ್ವರ 100% ಕುಂತಾಗ ಏನು ಮಾಡ್ತಾರೆ, ರೆಕ್ಸಾ ಪವರ್ ಇದೆಯಲ್ಲ, ನಿಮಗೆ ರೆಕ್ಸಾ ಪವರು ಎಲ್ಲರಿಗೂ ಗೊತ್ತಿದೆ. ಇದು ರೆಕ್ಸಾ ಪವರು, ಇದನ್ನು ಏನು ಮಾಡ್ತಾರೆ, 100% ಕುಂತಾಗ ಚಳಿಗಾಲದಲ್ಲಿ 1 kg ಸುಣ್ಣಕ್ಕೆ 1 ಪ್ಯಾಕೆಟ್ನ ಮಿಕ್ಸ್ ಮಾಡ್ಕೊಳ್ತಾರೆ. ಅದನ್ನು ಜ್ವರ ಕುಂತಾಗ ಯೂಸ್ ಮಾಡ್ತಾರೆ. ಮತ್ತು ಎದ್ದಾಗ 1 ಸೊಪ್ಪು 2 ಸೊಪ್ಪು ಆದಮೇಲೆ ಇದು ರೆಕ್ಸಾ ಪವರ್ ಪ್ಲಸ್ ಇದೆಯಲ್ಲ, ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾರೆ. ಇದಾದಮೇಲೆ ಇವಾಗ ಚಳಿಗಾಲಕ್ಕೆ ರೆಕ್ಸಾ ಆಕ್ಟಿವ್ ಪ್ರೊಟೆಕ್ಷನ್ ಅಂತಿದೆ, ಅದು 2ನೇ ದಿವಸ ಯೂಸ್ ಮಾಡ್ತಾರೆ. ಈ ಥರ ಕಂಟಿನ್ಯೂಸ್ ಆಗಿ ಅವ್ರು ಎಲ್ಲ ಜ್ವರಗಳೂ ಇದನ್ನು ಕರೆಕ್ಟಾಗಿ ಟೈಮ್ ಟು ಟೈಮ್ ಉಪಯೋಗಿಸೋದ್ರಿಂದ ಅತ್ಯುತ್ತಮವಾದ ಕ್ರಾಪನ್ನು ಪ್ರತಿ ಬಾರಿ 8ನೇ ಕ್ರಾಪ್ ಇದು, ಒಂದು ಕ್ರಾಪ್ ಹೋಗ್ದಂಗೆ ಮಾಡ್ತಾ ಇದ್ದಾರೆ. 8 ಕ್ರಾಪು ಅವರೇ ಚಾಕಿ ಮಾಡ್ಕೊಂಡಿದ್ದಾರೆ ರೂಮಲ್ಲಿ. ಅದಕ್ಕೋಸ್ಕರ ಅಂದರೆ ಮಾಡಿದ್ರೆ 100% ಯಾರಿಗೂ ಇದಿಲ್ಲ. ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಫೋನ್ ಮಾಡಿ, ನನ್ನ ನಂಬರ್ 9845381155. 100% ಕ್ರಾಪ್ ಮಾಡೋದಕ್ಕೆ ಅನುಕೂಲವಾಗದಂಥ ಮನೆಯೂ ಅವ್ರಿಗೆ ಬಂದು ಈ ಥರ ಹಿಂಗೆಲ್ಲ ಇರಬೇಕಂತ ಸುತ್ತು ನಿಮಗೆ ತೋರಿಸ್ತೀನಿ ಮನೆ. ಆ ಮನೆ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಶೇಡ್ ಒಳಗಡೆ ಯಾವಾಗೂ ಬೆಳಕೆ ಹೆಚ್ಚಾಗಿರಲ್ಲ, ಯಾವುದೇ ಗೋಡೆ ಮೇಲೆ ಬಿಸಿಲು ಬೀಳಲ್ಲ, ಶೇಡ್ ಇರುತ್ತೆ ಸುತ್ತೂ. ಆಮೇಲೆ ಆ ಹುಳನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಇದನ್ನು ಉಪಯೋಗಿಸ್ಕೊಂಡ್ರೆ ತುಂಬ RVCD ಆಗ್ರೋವೇಟ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ಕೊಂಡು ಅತ್ಯುತ್ತಮವಾದ ಕ್ರಾಪನ್ನು ಮಾಡ್ಬೋದು. ನಿಮ್ಗೆ ಅತ್ಯುತ್ತಮವಾದ ಸರ್ವಿಸ್ ನಾನೇ ಹೋಗಿ ಹೇಳ್ಕೊಟ್ಟು ಬರ್ತೀನಿ. ಯಾರು ಕಳ್ಕೊಂಡು ನಾವು ಕಿತ್ತಾಕ್ಬಿಡ್ತೀವಿ ಅನ್ನೋರು ಕೂಡ ಹೋಗಿ ಮಾಡಿಸ್ಕೊಟ್ಟಿದ್ದೀನಿ. ಅವ್ರು ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದಾರೆ. ಆ ಥರ ಯಾರಿಗೂ ಏನಂದರೆ ಒಂದು ಬೇಜಾರು ಬಂದುಬಿಡುತ್ತೆ, ನಾವು ಆಗೋದೇ ಇಲ್ಲ ಅನ್ನೋ ಥರ. 100% ಸಿರಿಕಲ್ಚರು ಈಸಿ ಕೆಲಸ, ಅದನ್ನು ಮಾಡಬೇಕಷ್ಟೇ. ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡಿದ್ರೆ ಸ್ಥಿರವಾದ ಮನಸ್ಸಿಂದ 100% ಮಾಡ್ಬೋದು. ತಾವು ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ನಂಬರ್ ಹೇಳಿದ್ದೀನಿ, ಅದು ಮಾಡಿ. ಮತ್ತು ನಾನು ನಿಮಗೆ ಈ ಮನೆ ಸುತ್ತು ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ಥ್ಯಾಂಕ್ ಯು ಸರ್. ಹಾಂ, ಇದು ನೋಡಿ ಮನೆ ಸುತ್ತು ಮುಂದ್ಗಡೆ ಇದು ಪೂರ್ವಕ್ಕೆ ಅಂಥದ್ದು. ಇದು ನಿಮಗೆ ಬಂದು ದಕ್ಷಿಣಕ್ಕಿದೆ. ಇದು ಇಲ್ಲಿ ನೋಡಿ, ಇಲ್ಲಿ ದಕ್ಷಿಣಕ್ಕೆ ಈ ಥರ ಇದೆ. ಇದೇ ಥರ ನಿಮಗೆ ಈ ಕಡೆನೂ ಮಾಡಿಸಿದ್ದೀನಿ. ಆ ಕಡೆ ಉತ್ತರಕ್ಕೂ ಅದೇ ಥರ ಇದೆ. ಅವರಿಗೆ ಉತ್ತರಕ್ಕೆ 90% ಶೇಡ್ ನೆಟ್ ಹಾಕ್ಸಿದ್ದೀನಿ. ಈ ಕಡೆ ನಿಂಬೆ ತೋಟ ಎಲ್ಲ ಇದೆ. ಇದು ನೋಡಿ, ಸುತ್ತು ಶೀಟ್ಸ್ ಇದೆ, ಈ ಥರ ಇದೆ. ಈ ಥರ ನೀವು ಆಗೋದೇ ಇಲ್ಲ ಅನ್ನೋರು 100% ಮಾಡ್ಕೊಬೋದು. ನೀವು ಕಂಟಿನ್ಯೂಸ್ ಆಗಿ ಇದನ್ನು ಮಾಡ್ಕೊಳ್ಳಿ, ಒಳ್ಳೆ ಕ್ರಾಪ್ಗಳು ಬರ್ತದೆ. ಅದಕ್ಕೋಸ್ಕರ ಯಾರೂ ಆಗಲ್ಲ ಅನ್ನೋ ಉದ್ದೇಶ ಬಿಟ್ಟು 100% ಡೆಡಿಕೇಟೆಡಾಗಿ ಮಾಡಿದ್ರೆ 100% ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಇವಾಗ ರೈನ್ ಗನ್ ತೋರಿಸ್ತೀನಿ ಅವ್ರದ್ದು ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರೈನ್ ಗನ್ನು. ಆಲ್ಮೋಸ್ಟ್ 80 ಅಡಿಗೆ ಹೊಡಿತದೆ. ಇದು 80 ಅಡಿಗೆ ಹೊಡಿತದೆ. ಮತ್ತು ಆಮೇಲೆ ನೀವು ಅವ್ರ ತೋಟ ನೋಡ್ಬೋದು. ಇದನ್ನು ನಾವು ಸುಮಾರು ದಿವಸದಿಂದ, ನಾನು 10 ವರ್ಷದಿಂದ ಹೇಳ್ತಾ ಇದ್ದೀನಿ. ಈ ವೇಸ್ಟ್ ಇದೆಯಲ್ಲ, ಮಲ್ಬರಿ ವೇಸ್ಟು, ಈ ಮಲ್ಬರಿ ವೇಸ್ಟನ್ನು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಕೆಳಗಡೆ. ಅದೇ ಗೊಬ್ಬರ, ಅದೇ ಸಾವಯವ ಇಂಗಾಲ 100% ನೋಡಿ. ಇದು 80 ಅಡಿ ಹೊಡಿತದೆ. ನಿಮ್ಗೆ ಕಾಣಿಸ್ತಾ ಇದೆಯಾ? 80 ಅಡಿ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಎಂಟೈರ್ ತೋಟನೇ ಕವರ್ ಮಾಡ್ತಾವೆ ಇವು. ಇಂಥದ್ದು ಸರ್ ಇಟ್ಲದು ಎಂತ ಉಂಡವು మీ దగ్గర ఇవి ರೈನ್ ಗನ್ಸ್? 3 acres 20 దాకా ఉన్నాయి ಸರ್. ಹಾಂ, 3 ಎಕರೆಗೆ ಒಂದು 20 ಹಾಕಿದ್ದಾರೆ. ಒಂದು 2 ಆನ್ ಮಾಡ್ಕೊಳ್ತಾರೆ ಅವರು ಒಂದೊಂದು ಸಾರಿ ನೀರು. NHP మోటార్ వేసిండారు సార్? 5 HP మోటార్ಗೆ 2 కనెక్ట్ చేస్తారా? 2 ರೈನ್ ಗನ್ అయితే 2, చిన్నవి అయితే 4. ಹಾಂ, ಚಿಕ್ಕದು ರೈನ್ ಗನ್ ಆದರೆ 4 ಕನೆಕ್ಟ್ ಮಾಡ್ತಾರೆ. ಇವು ದೊಡ್ಡದು ಇರೋದ್ರಿಂದ 2 ಕನೆಕ್ಟ್ ಮಾಡಿದ್ದಾರೆ. ಇದು 80 ಅಡಿಗೆ ಮೇಲೆ ಹೊಡಿತದೆ. ಆಮೇಲೆ ಸೊಪ್ಪು ಅಷ್ಟೇ ತಾಜವಾಗಿರುತ್ತೆ.
ಮತ್ತು ಯಾವುದೇ ಥರದ ಥ್ರಿಪ್ಸು ಮೈಟ್ಸು ಕಾಟ ಇರೋಲ್ಲ, ಹುಳುಗಳು ಉಪ್ಪೆಗಳು ಎಲ್ಲ ಸತ್ತೋಗ್ತವೆ, ಅಷ್ಟು ಫೋರ್ಸಾಗಿ ಹೊಡಿತಾ ಇದೆ ಇದು. ಅದಕ್ಕೆ ನೀವು ಈ ಥರ ಈಸಿ ಮೆಥಡ್ಗಳನ್ನ ಕಂಡುಕೊಂಡು ಆರಾಮಾಗಿ ನೀವು ರೇಷ್ಮೆ ಮಾಡ್ಬೋದು. ಅದಕ್ಕೋಸ್ಕರ ಥ್ಯಾಂಕ್ ಯು. ನಾನು ಈ ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು.